ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೊಸದೊಂದು ಸಂಕಷ್ಟ ಎದುರಾಗಿದೆ. ಡಿಕೆಶಿ ಜೊತೆ ಯಾರಿಗೆಲ್ಲ ವ್ಯವಹಾರಿಕ ನಂಟಿತ್ತೋ ವ್ಯವಹಾರಿಕ ನಂಟು ಹೊಂದಿದ್ದವರಿಗೆ ಈಗ ಸಿಬಿಐನ ನೋಟಿಸ್ ಜಾರಿಯಾಗಿದೆ. ಡಿಕೆಶಿ ಜೊತೆ ವ್ಯಾವಹಾರಿಕ ನಂಟು ಹೊಂದಿದ್ದವರಿಗೆ ಸಿಬಿಐನಿಂದ ನೋಟಿಸ್. ಮಲಯಾಳಂನ ಜೈ ಹಿಂದ್ ಚಾನೆಲ್ ಸೇರಿದಂತೆ 32ಕ್ಕೂ ಹೆಚ್ಚು ಮಂದಿಗೆ ಸಿಬಿಐನಿಂದ ನೋಟಿಸ್ ಜಾರಿಯಾಗಿದೆ. ಡಿಕೆಶಿ ಹೂಡಿಕೆಯ ವಿವರ ಕೊಡಿ ಅಂತ ಮಲಯಾಳಂನ ಜೈ ಹಿಂದ್ ಚಾನೆಲ್ಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ಜನವರಿ 11ಕ್ಕೆ ವಿಚಾರಣೆಗೆ ಹಾಜರಾಗಲು ಚಾನೆಲ್ನ ಎಂಡಿ ಶಿಜುಗೆ ಸಿಬಿಐ ಸೂಚನೆ. ಸಿಬಿಐಗೆ ಡಿಕೆ ಶಿವಕುಮಾರ್ ಸಲ್ಲಿಸಿದ್ದಂತಹ ಅಫಿಡವಿಟ್ ಅನ್ನ ಆಧರಿಸಿ ಡಿಕೆಶಿ ಹೂಡಿಕೆ ಮಾಡಿರುವಂತಹ ಚಾನೆಲ್ ಆಗಿರುವ ಹಿನ್ನೆಲೆಯಲ್ಲಿ ಜನವರಿ 11ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಚಾನೆಲ್ ಎಂಡಿ ಶಿಜುಗೆ ಸಿಬಿಐ ಸೂಚನೆ ಕೊಟ್ಟಿದೆ. ಡಿಕೆಶಿ ಪತ್ನಿ ಉಷಾ ಜೈ ಹಿಂದ್ ಚಾನೆಲ್ನಲ್ಲಿ ಹೂಡಿಕೆ ಮಾಡಿದ್ದು, ಪ್ರತಿಯಾಗಿ ಪಡೆದಿರುವ ಲಾಭಾಂಶ ಮತ್ತು ಷೇರು ವಹಿವಾಟು, ಆಸ್ತಿ ವಿವರ, ಡಿಕೆಶಿ ಸಂಪರ್ಕದಲ್ಲಿದ್ದವರ ವಿವರ ಇದೆಲ್ಲವನ್ನ ಕೊಡುವಂತೆ ಸಿಬಿಐ ಸೂಚನೆಯನ್ನ ಕೊಟ್ಟಿದೆ. ನೋಟಿಸ್ ಬೆನ್ನಲ್ಲೇ ಡಿಕೆಶಿ ಹೂಡಿಕೆ ವಿವರ ಕೊಡುವಂತೆ ಜೈ ಹಿಂದ್ ಚಾನೆಲ್ಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ಜೈ ಹಿಂದ್ ಚಾನೆಲ್ನ ಎಂಡಿಗೆ ಸಿಬಿಐ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಸಿಬಿಐ ಕೇಳಿದ ಎಲ್ಲ ವಿವರವನ್ನ ಒದಗಿಸಲಾಗುವುದು ಅಂತ ಜೈ ಹಿಂದ್ ಚಾನೆಲ್ನ ಎಂಡಿ ಶಿಜು ಏಷ್ಯಾನೆಟ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಿರುಕುಳ ನೀಡೋದೇ ಬಿಜೆಪಿಯ ಉದ್ದೇಶ ಆಗಿದೆ, ಇದು ಬಿಜೆಪಿಯ ದ್ವೇಷ ರಾಜಕಾರಣ ಅಂತಿದ್ದಾರೆ ಜೈ ಹಿಂದ್ ಚಾನೆಲ್ನ ಎಂಡಿ ಶಿಜು. ಡಿಕೆಶಿ ಜೈ ಹಿಂದ್ ಚಾನೆಲ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಹೂಡಿಕೆಯಿಂದ ಅವರಿಗೆ ಬಂದಂತಹ ಲಾಭ ಎಷ್ಟು ಶೇರ್ಗಳಿವೆ ಇದೆಲ್ಲ ವ್ಯವಹಾರಿಕ ದಾಖಲೆಗಳನ್ನ ವಿವರವನ್ನ ಕೊಡುವಂತೆ ಸಿಬಿಐನಿಂದ ನೋಟಿಸ್ ಜಾರಿಯಾಗಿದೆ ಆ ಚಾನೆಲ್ನ ಎಂಡಿ ಶಿಜು ಅವರಿಗೆ. ಸಿಬಿಐ ಕೇಳಿದ ಎಲ್ಲ ವಿವರವನ್ನ ಒದಗಿಸ್ತೀವಿ ಎನ್ನುವಂತಹ ಪ್ರತಿಕ್ರಿಯೆಯನ್ನು ಕೊಡ್ತಿರುವಂತಹ ಜೈ ಹಿಂದ್ ಚಾನೆಲ್ ಎಂಡಿ ಶಿಜು ಇದು ಬಿಜೆಪಿಯ ದ್ವೇಷ ರಾಜಕಾರಣ ಅಂತ ಪ್ರತಿಕ್ರಿಯಿಸಿದ. ಸಿಬಿಐ ಕ್ರಮ ಬಿಜೆಪಿಯ ದ್ವೇಷ ರಾಜಕಾರಣಕ್ಕೆ ಸಾಕ್ಷಿ ಅಂತಿದ್ದಾರೆ ಅವರು. ಕಿರುಕುಳ ಕೊಡೋದೇ ಬಿಜೆಪಿಯ ಉದ್ದೇಶ ಆಗಿದೆ ಅಂತ ತಮಗೆ ಸಿಬಿಐ ನೋಟಿಸ್ ಬಂದ ಹಿನ್ನೆಲೆ ಜೈ ಹಿಂದ್ ಚಾನೆಲ್ನ ಎಂಡಿ ಪ್ರತಿಕ್ರಿಯಿಸಿದ. ಎಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಷ್ಟು ದಿನ ಡಿಕೆಶಿಗೆ ಸಿಬಿಐನ ಸಂಕಷ್ಟ ಇತ್ತು, ಈಗ ನೋಡಿದ್ರೆ ಅವರೊಂದಿಗೆ ವ್ಯವಹಾರಿಕವಾಗಿ ಯಾರೆಲ್ಲ ಸಂಬಂಧ ಹೊಂದಿದ್ದಾರೋ, ಅವ್ರು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೋ ಅಲ್ಲೂ ಕೂಡ ಸಂಕಷ್ಟ ಬಂದಂತೆ ಕಂಡು ಬರ್ತಾ ಇದೆ. ಈ ಚಾನೆಲ್ ವಿಚಾರಕ್ಕೆ ಬಂದಂತಹ ನೋಟಿಸ್ ಏನ್ ಹೇಳ್ತಾ ಇದೆ, ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರತಿಮಾ, ರಾಜ್ಯದ ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಮೇಲೆ ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆ ಆರೋಪ ಸಹ ಈ ಹಿಂದೆ ಕೇಳಿಬಂದಿತ್ತು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಸಿಬಿಐ 2020ರಲ್ಲಿ ಒಂದು ಕೇಸನ್ನು ದಾಖಲಿಸಿತ್ತು. ಅದರಲ್ಲಿ 74 ಕೋಟಿಯಷ್ಟು ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಹ ಇತ್ತು. ಈ ನಡುವೆ ಕೇರಳದ ಒಂದು ಚಾನಲ್ ಜೈ ಹಿಂದ್ ಕಮ್ಯುನಿಸ್ಟ್ ಪ್ರೈವೇಟ್ ಲಿಮಿಟೆಡ್ ನ ಚಾನಲ್ ವಿರುದ್ಧ ಈಗ ಆರೋಪ ಕೇಳಿಬಂದಿರತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಅವರ ಪತ್ನಿ ಉಷಾ ಸೇರಿದಂತೆ 32 ಜನರಿಗೆ ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಜನವರಿ 11ಕ್ಕೆ ಹಾಜರಾಗಬೇಕು ಅಂತ ಹೇಳಿ ಸಿಬಿಐ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಸಿಬಿಐ ಹೇಳ್ತಾ ಇರ್ತಕ್ಕಂಥದ್ದು ಜೈ ಹಿಂದ್ ಚಾನಲ್ ಕಮ್ಯುನಿಸ್ಟ್ ಪ್ರೈವೇಟ್ ಲಿಮಿಟೆಡ್ ಹೂಡಿಕೆ ಮಾಡಿರ್ತಕ್ಕಂಥ ಆದಾಯ, ಲಾಭಾಂಶ ಮತ್ತೆ ಎಲ್ಲಿಂದ ಹಣ ಬಂತು, ಯಾವ ಮೂಲದಿಂದ ಹಣ ಬಂತು ಅಂತ ಹೇಳಿ ಆ ಕಮ್ಯುನಿಸ್ಟ್ ಜೈ ಹಿಂದ್ ಕಮ್ಯುನಿಸ್ಟ್ ಪ್ರೈವೇಟ್ ಲಿಮಿಟೆಡ್ ನ ನಿರ್ದೇಶಕರಾಗಿರ್ತಕ್ಕಂಥ ಶಿಜು ಅವರಿಗೆ ಈಗ ಸಿಬಿಐ ನೋಟಿಸ್ ಕೊಟ್ಟಿದೆ. ಒಟ್ಟಾರೆ 32 ಜನರಿಗೆ ನೋಟಿಸ್ ನೀಡಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದ ರಾಜ್ಯದ ಡಿಸಿಎಂ ಆಗಿರ್ತಕ್ಕಂಥ ಬೆಂಗಳೂರು ನಗರದ ಸಚಿವರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಮೇಲೆ ಗುರುತರ ಆರೋಪ ಕೇಳಿಬರುತ್ತಕ್ಕಂಥದ್ದು. ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆ ಸೇರಿದಂತೆ ಇದರಲ್ಲಿ ಹೇಗೆ ಹೂಡಿಕೆ ಮಾಡಿದ್ರಿ, ಎಲ್ಲಿಂದ ಹಣ ಬಂತು, ಹೇಗೆ ಬಂತು, ಎಷ್ಟು ವರ್ಷದಿಂದ ಟ್ರಾನ್ಸಾಕ್ಷನ್ ನಡೀತಾ ಇದೆ, ಎಷ್ಟು ವ್ಯವಹಾರ ನಡೀತಾ ಇದೆ, ಮತ್ತೆ ಇದರಿಂದ ಎಷ್ಟು ಲಾಭ ಗಳಿಸಿದ್ರಿ ಅಂತ ಹೇಳಿ ವಿವರಣೆ ಕೇಳಿ ಈಗ ಡಿಸಿಎಂ ಮತ್ತೆ ಶಿಜು ನಿರ್ದೇಶಕರೇನಿದ್ದಾರೆ ಜೈ ಹಿಂದ್ ಕಮ್ಯುನಿಸ್ಟ್ ಪ್ರೈವೇಟ್ ಲಿಮಿಟೆಡ್ ನ ಚಾನೆಲ್ ನ ನಿರ್ದೇಶಕರಾಗಿರ್ತಕ್ಕಂಥ ಶಿಜು ಅವರಿಗೆ ನೋಟಿಸ್ ನೀಡಲಾಗಿದೆ.
ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಈಗ ಶಿಜು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಇದು ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರ, ಕೇಂದ್ರ ಸರ್ಕಾರ ನಮ್ಮ ಮೇಲೆ ಇಡಿ, ಐಟಿ ಮತ್ತೆ ಸಿಬಿಐನ ಚೂ ಬಿಟ್ಟಿರ್ತಕ್ಕಂಥದ್ದು, ಇದರಿಂದ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಇದು ನಮ್ಮ ಲೀಗಲ್ ಆಗಿ ನಾವೆಲ್ಲವನ್ನ ಮಾಡಿದ್ದೇವೆ ಅನ್ನೋ ಮಾತುಗಳನ್ನ ಶಿಜು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಇದು ಕಿರುಕುಳ ನೀಡಲಾಗ್ತಾ ಇದೆ ಅನ್ನೋ ಆರೋಪಗಳು ಸಹ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ವಿರುದ್ಧ ಈಗ ಈ ಹಿಂದೆ ಕೂಡ ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆ ಕೇಳಿ ಬಂದಿತ್ತು. ಮತ್ತೆ ಇತ್ತೀಚೆಗೆ ಚುನಾವಣೆ ನಡೆದ ಸಂದರ್ಭದಲ್ಲೂ ಸಹ ಅವರು ಸುಮಾರು 135 ಸೀಟನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರ ನಿರ್ಮಾಣ ಮಾಡೋದಕ್ಕೆ, ಸರ್ಕಾರ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯವಾಗಿ ಕಾರಣರಾಗಿದ್ರು. ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಹೀಗೆ ಬಿಟ್ರೆ ಸಾಕಷ್ಟು ರೀತಿಯಲ್ಲಿ ಲೋಕಸಭಾ ಚುನಾವಣೆಗೂ ಸಹ ನಮಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಲಾಗ್ತಾ ಇದೆ ಎಂದು ಆರೋಪಗಳು ಕೇಳ್ಬರ್ತಾ ಇರ್ತಕ್ಕಂಥದ್ದು. ಡಿ ಕೆ ಶಿ ಎಲ್ಲಿ ಹೂಡಿಕೆ ಮಾಡಿದ್ದಾರೆ, ಕೇರಳ ಚಾನಲ್, ಜೈ ಹಿಂದ್ ಚಾನಲ್ಗೆ ಯಾವಾಗ ಹೂಡಿಕೆ ಮಾಡಿದ್ರು, ಎಷ್ಟು ಹಣ ಬರಬೇಕಿತ್ತು, ಮತ್ತೆ ಉಷಾ ಅವರು ಎಷ್ಟು ಶೇರ್ಗಳನ್ನು ಹೊಂದಿದ್ದಾರೆ, ಡಿ ಕೆ ಶಿವಕುಮಾರ್ ಎಷ್ಟು ಪ್ರಮಾಣದಲ್ಲಿ ಶೇರ್ ಇದೆ, ಹೀಗಾಗಿ ಅದರಿಂದ ಎಷ್ಟು ವರ್ಷದಿಂದ ಎಷ್ಟು ಆದಾಯ ಬಂದಿದೆ, ಆಡಿಟಿಂಗ್ ಮಾಡಿ ಅದರ ರಿಪೋರ್ಟ್ ಅನ್ನು ಸಹ ಈಗ ಸಿಬಿಐ ನೋಟಿಸ್ ನಲ್ಲಿ ಕೇಳಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ವಿವರ ಕೊಡಬೇಕು, ಮತ್ತೆ ಜನವರಿ 11ಕ್ಕೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸಬೇಕು ಅಂತ ಹೇಳಿ ಸೂಚನೆಯನ್ನ ಸಿಬಿಐ ನೋಟಿಸ್ ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಪ್ರತಿಮಾ, ಅಂದ್ರೆ ಕಿರಣ್, ಈಗ ಸಿಬಿಐಗೆ ಡಿ ಕೆ ಶಿ ಸಲ್ಲಿಸಿದ್ರು ಅಫಿಡವಿಟ್, ಅದನ್ನು ಆಧರಿಸಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತಂದ್ರೆ ಕೇವಲ ಈ ಚಾನೆಲ್ ಎಂಡಿಗೆ ಅಷ್ಟೇ ಅಲ್ಲ, ಅಂದ್ರೆ ಸುಮಾರು 32ಕ್ಕೂ ಹೆಚ್ಚು ಜನರಿಗೆ ಸಿಬಿಐ ನೋಟಿಸ್ ಹೋಗಿದೆ. ಅಂದ್ರೆ ಬೇರೆ ಬೇರೆ ಯಾವೆಲ್ಲ ವ್ಯವಹಾರಗಳಲ್ಲಿ ಡಿ ಕೆ ಶಿವಕುಮಾರ್ ತೊಡಕೊಂಡಿದ್ರು ಅಂಥದಕ್ಕೆಲ್ಲದಕ್ಕೂ ಕೂಡ ಈ ನೋಟಿಸ್ ಹೋಗಿರುವಂತದ್ದ ಹೇಗೆ? ಖಂಡಿತ ಪ್ರತಿಮಾ. ಈಗ ಮುಖ್ಯವಾಗಿ ಈಗ ಸಿಗ್ತಾ ಇರ್ತಕ್ಕಂಥದ್ದು ಒಂದು 2017-18ಕ್ಕೆ ಡಿ ಕೆ ಶಿವಕುಮಾರ್ ಒಂದು ಅಫಿಡವಿಟ್ ಅನ್ನ ಸಲ್ಲಿಸ್ತಾರೆ. ಅದರಲ್ಲಿ ಯಾವ್ಯಾವ ಮೂಲದಿಂದ ನನಗೆ ಆದಾಯ ಬರ್ತಾ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತಾರೆ. ಅದರಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮ ಇದೆ, ಕೆಲವು ಹೋಟೆಲ್ ಬಿಸ್ನೆಸ್ ಇದೆ, ಮತ್ತೆ ಇತರ ಬಿಸ್ನೆಸ್ಗಳು, ಕಲ್ಲುಕ್ವಾರೆ ಬಿಸ್ನೆಸ್ ಇದೆ ಸೇರಿದಂತೆ ಹಲವು ಉದ್ಯಮಗಳಲ್ಲಿ ಡಿ ಕೆ ಶಿವಕುಮಾರ್ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಅದರಲ್ಲಿ ಜೈ ಹಿಂದ್ ಕಮ್ಯುನಿಸ್ಟ್ ಪ್ರೈವೇಟ್ ಲಿಮಿಟೆಡ್ ಕೇರಳ ಚಾನಲ್ಗೆ ಸಹ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಶೇರ್ ಇದೆ, ಮತ್ತೆ ಇದರಿಂದ ಯಾವ ಆದಾಯ ಮೂಲದಿಂದ ಬಂದಂತ ಹಣವನ್ನ ಚಾನಲ್ಗೆ ಹೂಡಿಕೆ ಮಾಡಿದ್ದೀರಾ ಅಂತ ಹೇಳಿ ವಿವರಣೆ ಕೇಳಿ ಈಗ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಜೈ ಹಿಂದ್ ಕಮ್ಯುನಿಸ್ಟ್ ಪಕ್ಷದ ಚಾನಲ್ನ ನಿರ್ದೇಶಕರಾಗಿರ್ತಕ್ಕಂಥ ಶಿಜು ಅವರಿಗೆ ವಿವರಣೆ ಕೇಳಿದ್ದಾರೆ. ಮತ್ತೆ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ಗೆ ರೆವಿನ್ಯೂ ಕೊಡ್ಲಾಗ್ತಾ ಇದೆ, ಹಾಗಾಗಿ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಅವರು ಹೂಡಿಕೆ ಮಾಡಿದ್ದಾರೆ, ಇದರೆಲ್ಲಾ ಮಾಹಿತಿಯನ್ನ, ಸಂಪೂರ್ಣ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಡಿ ಕೆ ಶಿವಕುಮಾರ್ ಸಲ್ಲಿಸಿದಂತಹ ಅಫಿಡವಿಟ್ ಏನಿರುತ್ತೆ ಅದರ ಲೂಪ್ ಹೋಲ್ಸ್ ಗಳನ್ನ ಸಿಬಿಐ ಹುಡುಕ್ತಾ ಇರ್ತಕ್ಕಂಥದ್ದು. ಒಂದೊಂದಾಗಿ ಯಾವ್ಯಾವ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ, ಎಷ್ಟು ಹೂಡಿಕೆ ಮಾಡ್ತಾ ಇದ್ದಾರೆ, ಎಷ್ಟು ಲೀಗಲ್ ಆಗಿದೆ, ಎಷ್ಟು ಇಲ್ಲೀಗಲ್ ಆಗಿ ನಡೆಸ್ತಾ ಇದ್ದಾರೆ. ಈ ಹಿಂದೆ 74 ಕೋಟಿ ಅಕ್ರಮವಾಗಿ ಆಸ್ತಿ ಗಳಿಸಿದ ಆರೋಪ ಸಹ ಡಿ ಕೆ ಶಿವಕುಮಾರ್ ಕೇಳಿ ಬಂದಿತ್ತು. ಮತ್ತೆ ಅವರ ಮನೆ ಆಗಿರ್ಬೋದು, ಕನಕಪುರದಲ್ಲಿರ್ತಕ್ಕಂಥ ಮನೆ ಆಗಿರ್ಬೋದು, ಎಲ್ಲವನ್ನೂ ಸಹ ಪರಿಶೀಲನೆ ನಡೆಸ್ತಾ ಇದ್ರು. ಅದೇ ರೀತಿ ಈಗ ಕೇರಳದ ಚಾನೆಲ್ ಮೇಲೆ ಸಿಬಿಐ ಕಣ್ಣಿಟ್ಟಿರ್ತಕ್ಕಂಥದ್ದು. ಕೇರಳದಲ್ಲಿ ಹೋಗಿ ರಾಜ್ಯದಿಂದ, ಕರ್ನಾಟಕದಿಂದ ಹೋಗಿ ಕೇರಳದಲ್ಲಿ ಇವ್ರು ಹೇಗೆ ಹೂಡಿಕೆ ಮಾಡ್ತಾರೆ, ಎಷ್ಟು ಪ್ರಮಾಣದಲ್ಲಿ ಇವರ ಶೇರ್ಗಳಿದಾವೆ, ಅದು ಯಾವ್ದು ಇಲ್ಲಿಗಲ್ ಬಿಸ್ನೆಸ್ ಇಂದ ಬಂದಂತಹ ದುಡ್ಡ ಅಥವಾ ಲೀಗಲ್ ಆಗಿ ಮಾಡಿರ್ತಕ್ಕಂತಹ ದುಡ್ಡ, ಅದನ್ನ ತೆಗೆದುಕೊಂಡೋಗಿ ಅವರು ಹೂಡಿಕೆ ಮಾಡಿದಾರ ಅನ್ನೋದ್ರ ಬಗ್ಗೆನೂ ಸಹ ಈಗ ವಿವರಣೆ ಕೇಳಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಬ್ಯಾಂಕ್ ಡೀಟೇಲ್ಸ್ ಸೇರಿದಂತೆ ಸಂಪೂರ್ಣ ಆಡಿಟಿಂಗ್ ರಿಪೋರ್ಟ್ ಅನ್ನ ಸಿಬಿಐ ನೋಟಿಸ್ ಮೂಲಕ ಅವರನ್ನ ಸಿಬಿಐ ಅಧಿಕಾರಿಗಳು ಈಗ ಕೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.